Okay, let's go. ಒಂದು ಟೈಮ್ನಾಗ ಸರ್ವಾಧಿಕಾರಿ ಅಂತಾರಲ್ರಿ ಆ ಥರ ಊರಿಗೆ ನಂಬರ್ 1. ಇನ್ನೊಂದ್ರಿ ಇದ್ರೊಳಗೆ ಕಾಂಪಿಟೇಷನ್ ಕಮ್ಮಿ ಐತ್ರಿ. ಹಾಯ್ ಹಲೋ ಎಲ್ಲ ನನ್ನ ಸೌಕಾರ ಮಂದಿಗೆ ಸ್ವಾಗತ. ನಾನು ನಿಮ್ಮ ಮೆಸ್ಯೂ ಮನು. ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇದೇನು ಕಾಣಕತ್ತಿರಲ್ಲಪ್ಪ, ಮಣ್ಣು ಲೈನ್ ಹೊಡೆದದ್ದು, ಇದು ರಂಟಿ ಹೊಡೆದದ್ದು. ಇವತ್ತು ಬೆಳಗ್ಗೆ ಮುಂಜಾನೆ ನಮ್ಮ ಅಣ್ಣನ ಅಣ್ಣ ಅಂದರೆ ನಮ್ಮ ಒಂಥರ ಅಣ್ಣ ಇದ್ದಂಗೆ ನಮ್ಮ ಗಾಡಿ ಓಡಿಸ್ತಾನೆ ಈ ಅಣ್ಣ. ಏನು ರಂಟಿ ಹೊಡೆದು ಹೊಲ ಐತಲ್ರಿ, ಇವತ್ತು ರೂಟ್ರು ಹೊಡ್ಯಕ್ಕೆ ಕಳಿಸಿದ್ದೀನಿ. ನೋಡ್ರಿ ಈ ಥರ ಆಗೈತಿ. ಇನ್ನೇನು ಭಾಳ ಒಂದು ಸ್ವಲ್ಪ ಕೊಲ್ರಾಮನ್ನ ಹೊಡಿಬೇಕನ್ನೋದಿತ್ತು, ಆದ್ರೆ ಎಲ್ಲರೂ ಕೇಳಾಕತ್ತಿದ್ರು ಕಬ್ಬು ಹಚ್ಚಿದ್ರೆ. ಆ ಕಾರಣದಿಂದ ಎಷ್ಟಾಗುತ್ತೆ ಅಷ್ಟು ಜಲ್ದಿ ಹೊಲ ರೆಡಿ ಮಾಡಾಕತ್ತೇವಿ. ಹೊಲ ರೆಡಿ ಮಾಡಿ ಇನ್ನೂ ಅವ್ರು ಹೇಳೋದು ಕರೆಕ್ಟ್ ಐತಿ. ಯಾಕಂದ್ರೆ ಜಲ್ದಿ ಕಬ್ಬು ಹಚ್ಚಲಿಲ್ಲ ಅಂದ್ರೆ ಕರೆಕ್ಟಾಗಿ ಅಗಿ ಹತ್ಕೊಂಡಂಗಿಲ್ಲ. ಆ ಕಾರಣದಿಂದ ಜಲ್ದಿ ಕಬ್ಬ ಹಚ್ಬೇಕಂದ್ರೆ ಈಗೇನು ನೋಡ್ರಿ ಇಲ್ಲಿ ಗಾಡಿ ಬರಾಕತ್ತೈತಿ. ಗಾಡಿ ಇನ್ನೊಂದು ಆ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಟೈಮ್ನಾಗ ಸರ್ವಾಧಿಕಾರಿ ಅಂತಾರಲ್ರಿ ಆ ಥರ ಊರಿಗೆ ನಂಬರ್ 1 ಹೇಳ್ತೇವಲ್ರಿ, ಅದೇ ಕೆಲಸದಾಗ ನಂಬರ್ 1 ಇರ್ಬೇಕಂತ. ಆ ಥರದಾಗ ಇದು ನಮ್ಮ ಊರಿಗೆ ನಂಬರ್ 1 ದೊಡ್ಡ ಗಾಡಿ, ಸುತ್ತಮುತ್ತಲು ಊರಿಗೆ ನಂಬರ್ 1 ದೊಡ್ಡ ಗಾಡಿ. ಆ ಜಮಾನ್ದಾಗ ಆ ನೋಡಿಬಿಟ್ಟಿರೋ ಹೊಲ ಇಲ್ಲ, ಹೊಡೆದು ಬಿಟ್ಟಿರೋ ಹೊಲ ಇಲ್ಲ. ಓಸು ಊರಿಗೆ ಬೇಡಾದ ಹೊಲ, ಯಾರು ಹೊಡಿಲಾರಂಥ ಹೊಲ ಈ ಹೊಲ ಹೊಡೆದು ಬಂದೈತಿ ಗಾಡಿ. ನೋಡ್ರಿ ಹೊಡ್ಯಾಕತ್ತ 45 HP ಗಾಡಿ ಇದೆ. ಇದಕ್ಕೆ 6 ಫುಟಿಂದ ಸ್ವಾನ್ ರೂಟೋವೇಟರ್ ನೋಡಿ. ಆ ಸ್ವಾನ್ ರೂಟೋವೇಟರ್ ಬಗ್ಗೆನೂ ಹೇಳ್ಬೇಕಂದ್ರೆ ನಮ್ಮ ಕೈಯಾಗ ನಾವು ಜಾಸ್ತಿ ಬಾಡಿಗೆ ಹೊಡಿತೇವಲ್ರಿ, ಆ ಕಾರಣದಿಂದ ನಮ್ಮ ಕೈಯಾಗ ಯಾರು ರೂಟರ್ಗಳು ತಡೆದಿಲ್ಲ. ಹೆಚ್ಚು ಕಮ್ಮಿ ಆ ಗಾಡಿ ಒಳಗೆ ಒಂದು 4 ರೂಟೋವೇಟರ್ನ ಚೇಂಜ್ ಮಾಡಿದ್ದೀವಿ. ಕಡೆಗೂ ಅದು ಸ್ವಾನ್ ಕಂಪ್ನಿ ಇದೇನೈತಲ್ರಿ, ಆ ಕಂಪ್ನಿ ರೂಟೋವೇಟರ್ ಭಾಳ ಹೆವಿ ಮತ್ತು ಎಷ್ಟೋ ಫೋರ್ಸ್ಫುಲ್ಲಿ ಅಂಥ ಹೊಲಗಳು ಇದ್ದರೂ ತಡ್ಕೊಂಡು ಹೊಲ ಹೊಡಿಬೋದು. ಆ ಕಾರಣದಿಂದ ಈಗ ಅದು ಸ್ವಾನನ್ನು ಫಸ್ಟ್ ಒಂದು ಸ್ವಾನ್ ತೊಗೊಂಬಂದಿದ್ದೀವಿ ರೀ. ಆ ಸ್ವಾನ್ ಒಂದು ಹೆಚ್ಚು ಕಮ್ಮಿ ಒಂದು 600-700 ಎಕರೆ ಹೊಡೀತು. ಮತ್ತು ಅದು ಸಬ್ಸಿಡಿ ಒಳಗೆ ತಂದಿದ್ದೀವಿ ರೀ. ಮತ್ತು ಅದ್ರದ್ದು ದುಡ್ಡು ಕಳ್ಕೊಂಡನ ಅದ್ರ ರೇಟ್ಗೆ ಅದು ಹೋಯ್ತು ರೀ. ಮತ್ತೊಂದು ಅದನ್ನೇ ಸ್ವಾನೇ ರೂಟೋವೇಟರ್ ಮಾಡಿದ್ವಿ ರೀ. ನೋಡ್ತಿದ್ರಲ್ಲ ಹೊಲ, ಇದು ರಂಟಿ ಹೊಡೆದಲ್ಲ, ಇದು ಈಗ ಸದ್ಯ ರೂಟ್ರ್ ಹೊಡೆದಿರೋದ್ರಿ. ಅದು ಕಾಣ್ತೈತಲ್ಲ, ಇದನ್ನು ರೂಟ್ರ್ ಹೊಡೆದು ಈಗ ನಾಳೆ ಗೆರಿ ಬಿಟ್ಟು ಅಗಿ ತರಿಸ್ತೇನೆ ರೀ. ಇನ್ನೊಂದು 3-4 ದಿನದಾಗ ಅಗಿ ಬರ್ತಾವೆ. ನಾನು ಇನ್ನೊಂದು ತೋರಿಸ್ತೇನೆ ನಿಮ್ಗೆ. ಏನಪ್ಪ ಅಂದಂದ್ರೆ ಇದೇನು 12 ಎಕರೆ ಮೇಲೆ ಹೆಚ್ಚು ಕಮ್ಮಿ ಒಂದು 800 ಮೀಟ್ರ್ ಆಗ್ತೈತೆ ರೀ. ಇದು ಹೆಚ್ಚು ಕಮ್ಮಿ 800 ಮೀಟ್ರು ಮ್ಯಾಲಿಂದ ನೀರು ಬಿಟ್ಟೆ ಅಂದ್ರೆ ತಳಗೆ ಬಂದು ಇಲ್ಲೇನು ಮಾಡಿದೇವೆ ರೀ, ಇಲ್ಲಿ ಕಾಣಿಸ್ತೈತಲ್ಲ, ಇದು ನಮ್ಮ ಕೃಷಿ ಹೊಂಡ ರೀ. ಆ ಕಡೆ ನೀರು ಎಲ್ಲ ಹಿಂಗೆ ಕಾಲೇ ಹಿಡ್ದು ಓವರ್ಫ್ಲೋ ನೀರು ಏನೈತಲ್ಲ ರೀ, ಇದೊಂದು ನಿಮ್ಗೆ ತೋರಿಸ್ಬೇಕು ನಾನು. ಇದು ಎಸ್ಪೆಷಲಿ ನಮ್ಮ ಅಪ್ಪರು ಒಟ್ಟು ಎಲ್ಲಿ ನೀರು ನಿಲ್ಲಿಲ್ಲಂಗೆ ಐಡಿಯಾ ಮಾಡಿರೋದು. ಇದು ಏನೇನೈತಲ್ಲ ರೀ ಕೃಷಿ ಹೊಂಡ. ಇದು ಗೋರ್ಮೆಂಟಿಂದ ಸ್ಯಾಂಕ್ಷನ್ ಆಗಿತ್ತು. ಈಗಾಗಲೇ ಒಂದು 7-8 ವರ್ಷ ಆಯಿತು. 7-8 ವರ್ಷನೇ ಆಯಿತು ನಾವು ಮಾಡಿ. ಆದರೂ ಈಗ ಅದನ್ನು ಖಾಲಿ ಬಿಟ್ಟಿದ್ದೀವಿ. ಖಾಲಿ ಬಿಟ್ಟರು ಅದೇನು ನಮಗೆ ಹೆಲ್ಪೇ ಆಗೈತಿ, ಏನು ವೇಸ್ಟ್ ಅಂತರೂ ಆಗಿಲ್ಲ. ಇದು ನಮ್ಮ ಬಾಜು ಹೊಲದ ಕಬ್ಬು. ಇದು ಬಾಜು ಹೊಲದ ಕಬ್ಬು ನಿಮಗೆ ತೋರಿಸ್ತೀನಿ ಯಾವ ಥರ ಐತಿ, ಯಾವ ಥರ ನಮ್ಮ ಹೊಲದ ಸಿಸ್ಟಮ್ ನಾವು ಮಾಡ್ಕೊಂಡಿವಿ. ಎಲ್ಲಿ ನೀರು ನಿಲ್ಲಾರ್ದ ಕಂಟಿನ್ಯೂ ಹೋಗ್ತಿರ್ಬೇಕು, ಆ ಥರ ಎಲ್ಲ ಯಾವ ಥರ ಮಾಡ್ಕೊಂಡಿದ್ದೇವೆ ಅಂದ್ರೆ ಇದೇನು ತೋರಿಸ್ತೇನೆ ಬರ್ರಿ ನೀವು. ಹಾಂ, ಇದು ಕೃಷಿ ಹೊಂಡ ರೀ. ಕೃಷಿ ಹೊಂಡ ನೀರು ಯಾವಾಗ ನಮ್ಮದು ಮಳೆ ಆದಾಗ ಆ ಟೈಮ್ನಾಗೆಲ್ಲ ನೀರೇನು ಟೋಟಲಿಗೆ ಭಾಳ ನೀರು ಹರ್ಕೊಂಬರ್ತೈತಲ್ಲಿ ಬಂದು ಈ ಕೃಷಿ ಹೊಂಡ ಪೂರ್ತಿ ಫ್ಲೋ ಇದೇನು ತುಂಬ್ತೈತೆ ರೀ. ಇದು ಪೂರ್ತಿ ತುಂಬಿ ಅಲ್ಲಿಂದ ಇದೇನಾಕತ್ತಲ್ಲಿ ತೋರಿಸ್ತೀನಿ ನಿಮ್ಗೆ. ಇಲ್ಲೊಂದು ಕಟ್ಟಿ ಮಾಡ್ಕೊಂಡಿದ್ದೇವೆ ರೀ. ಕಟ್ಟಿ ಮಾಡ್ಕೊಂಡು ಇದ್ರ ಮೇಲೆ ತುಂಬಿಂದ
ಈ ಬಚ್ಚಲ ಅಂತೀವಿ ಬಚ್ಚಲ ಹರಿಯಿಂದ ಇಲ್ಲೊಂದು ದೊಡ್ಡ ರಿಂಗ್ ಎರ್ಸಿದವ್ರಿ ಸಿ ಡಿ ರಿಂಗ್. ಆ ಸಿ ಡಿ ರಿಂಗ್ ಮುಖಾಂತರ ಒಂದು ಹೆಚ್ಚು ಕಮ್ಮಿ 6-7 ಪೈಪ್ ಹಾಕಿದ್ದೇವೆ ರೀ. 6-7 ಪೈಪ್ ಹಾಕಿದ್ದೇವೆ. ಆ ಪೈಪ್ ಮುಖಾಂತರ ಇಲ್ಲಿ ಕಾಣಿಸ್ತೈತಲ್ಲ ರೀ ಪೈಪು ಡೈರೆಕ್ಟ್ ಹೊಳಿಗೆ ಹೋಗ್ತೈತೆ ರೀ. ನಮ್ಮದು ನೀರಾವರಿ ರೀ, ಹೊಳೆ ನೀರಾವರಿ. ಬೋರ್ನೂ ಐತ್ರಿ, ಆದ್ರೆ ಬೋರು ನಮ್ಮ ಕಡೆ ಕರೆಕ್ಟಾಗಿ ನೀರು ಒಂಥರ ಸ್ವಲ್ಪ ಸೌಳ ಉಪ್ಪು ನೀರು ಬರ್ತೈತೆ ರೀ. ಅದು ನಮ್ಮ ಬೆಳೆಗಳಿಗೆ ಅಂಥ ಗಟ್ಟಿತನ ತರಂಗಿಲ್ಲ ರೀ ಆ ನೀರು. ಹಾಗಾಗಿ ನಾವೇನು ಮಾಡ್ತೀವಿ ರೀ, ನಮ್ಮ ಇಲ್ಲೇ ಬಾಜು ಅದು ಆ ಕಡೆ ತೋರಿಸ್ತೇನೆ ರೀ ನೀವು. ಅದು ನಮ್ಮ ಜೀವನಾಡಿ, ಎಸ್ಪೆಷಲಿ ನಮ್ಮ ಊರಿನ ಜೀವನಾಡಿ. ಆ ನದಿ ಮಾತೆಯಿಂದ ಎಷ್ಟೋ ಫ್ಯಾಮಿಲಿಗಳು, ಎಷ್ಟೋ ಮಂಟನಗಳು ನಡೆಯಕತ್ತಾವು ಆ ಒಂದು ನೀರಿನಿಂದ. ತೋರಿಸ್ತೀನಿ ನಿಮಗೆ, ಗಾಡಿನೂ ಬಂದು ನೋಡ್ರಿ. ಇದೇನು ಸೈಡಿಗೆ ಖಾಲಿ ಮಾಡ್ಕೊಂಡ್ರಿ, ಓವರ್ಫ್ಲೋ ನೀರು ಮ್ಯಾಲಿದ್ದ ಏನು ನೀರು ಬರ್ತೈತಲ್ಲ ರೀ, ಈ ಮುಖಾಂತರ ಹಿಂಗೆ ಹರ್ಕೊಂಡೋಗಿ ಲಾಸ್ಟ್ ಆ ಕೃಷಿ ಹೊಂಡ ಸೇರ್ತೈತಿ ನೋಡಿ. ಈ ಕಡೆ ನಮ್ಮ ಹೊಲಕ್ಕೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಇದಕ್ಕೆ ಕಬ್ಬು ಹಚ್ಚಿ ಎಷ್ಟೋ ದಿನ ಆಗ್ಬೇಕತ್ರಿ. ಇನ್ನು ಹೆಚ್ಚು ಮಂದಿ ಈಗ ಮಹಾರಾಷ್ಟ್ರ ಬ್ಯಾಚ್ ಅವೆಲ್ಲ ಬಂದಿರ್ತಾವಲ್ಲ ರೀ ಕಬ್ಬ ಕಡ್ಯಾಕ, ಅವರು ಒಳಗಿರೋ ಹೊಲಗಳನ್ನು ಜಾಸ್ತಿ ಕಡಿಯಂಗಿಲ್ಲ. ಹಿಂಗೆ ದಾರಿಗೆ ಹಚ್ಚಿದ್ದು ವಾಪಸ್ಸು ಒಂದು ಹತ್ರ ಜಾಸ್ತಿ ಹೊಲ ಇರೋವಂಥ ಹೊಲಗಳ್ನ ಕಡಿತಾರೆ ಅವರು. ಆ ಕಾರಣದಿಂದ ನಮ್ಮ ಹೊಲಕ್ಕೆ ಕಬ್ಬ ಹಚ್ಚೋದ್ರಿಂದ ಭಾಳ ಯೂಸ್ಫುಲ್ ಐತೆ. ಬರೀ ನಮ್ಮ ಹೊಲ ನಿಮ್ಗೆ ಹೊಳಿನೂ ತೋರಿಸ್ತೀನಿ ಯಾವ ಥರ ಐತಂತ ನೋಡ್ರಿ. ಇದ ನಮ್ಮ ಹೊಳಿ. ನೀರು ಪೂರ್ತಿ ಐತ್ರಿ, ಅಲ್ಲಿ ಡ್ಯಾಮ್ ಕಟ್ಟಿದಾರ. ಆ ಕಾರಣದಿಂದ ನಮ್ಗೆ ವರ್ಷ ಪೂರ್ತಿ ನೀರು ಹೋಗಂಗಿಲ್ಲ, ಭಾಳ ಹೆವಿ ನೀರು ನಿಂತ್ಕೊಂಡೈತಿ. ಇದೇನೈತಲ್ರಿ ಇದು, ಹಾಂ ಇದೊಂದು ಕಟ್ಟಿ ಬಗ್ಗೆ ಹೇಳ್ಬೇಕ್ರಿ. ಇದಕ್ಕೆ ಈ ಕಟ್ಟಿ ಬಗ್ಗೆ ಇಲ್ಲೇ ನಮ್ದೇನು ಡ್ರಿಪ್ ಇತ್ತಲ್ರಿ, ಡ್ರಿಪ್ ಫಿಲ್ಟರ್ನ ಇದ್ರ ಮೇಲೆ ಕುಂದಿರ್ಸಿದ್ವಿ. ಆದ್ರೆ ಈಗ ಆ ಡ್ರಿಪ್ನ ತೆಗ್ದಿದ್ದೀವಿ, ಫಿಲ್ಟರ್ ಬೇಡ ಅಂತಂದೇಳಿ, ಯೂಸ್ ಇಲ್ಲ ಅಂತ ಹೇಳಿ. ನೋಡ್ರಿ ಇದು ನಮ್ಮ ಬೋರ್ಡ್ ಇದೆ. ವಾಪಸ್ಸು ನಮ್ಮದು 10 HP ಮೋಟ್ರ್ ಐತ್ರಿ ಓಟೋ ಹೊಲಕ್ಕೆ. ಇದೇನೈತಿ ನೋಡ್ತಾನೆ ನೋಡ್ರಿ, ಅಲ್ಲಿ ಮೋಟ್ರ್ ಕಾಣ್ತೈತಲ್ಲ, ಅಲ್ಲಿ ತಳಗಿಂದ ನೀರು ಎತ್ತಿ ಅದು ಕೊಡ್ತೈತ್ರಿ. ವಾಪಸ್ ಈ ಪೈಪ್ಲೈನ್ ಮುಖಾಂತರ ಇಲ್ಲೊಂದು ಟೀ ಐತ್ರಿ, ಆ ಟೀಯಿಂದ ಡೈರೆಕ್ಟ್ ಮ್ಯಾಗ ಮತ್ತು 4 ಟೀ ಅದಾವ್ರಿ. ಆ ಟೀ ಮುಖಾಂತರ ನೀರು ಹಚ್ತೇವ್ರಿ. ಇನ್ನೊಂದು ಒಂದು ಹೇಳ್ಬೇಕಂದ್ರೆ, ಏನೋ ಒಂದು ನೆಮ್ಮದಿ ಐತ್ರಿ ಈ ಕೆಲಸದಾಗ. ಎಲ್ಲರೂ ಇದನ್ನು ಮಾಡಿರಿ ಅಂತ ಹೇಳಂಗಿಲ್ಲ. ಯಾರು ಖಾಲಿ ಹೊಲ ಇದ್ದು ಖಾಲಿ ಅಡ್ಡಾಡೋಕ್ಕಿಂತ, ಈಗ ಗೊತ್ತೈತಿ ನಿಮ್ಗೆ, ಈಗಿನ ದಿನಮಾನದಾಗ ಯಾವುದೇ ಒಂದು ಗೋರ್ಮೆಂಟ್ ಜಾಬ್ ಹಿಡಿಬೇಕಂದ್ರು, ಗೋರ್ಮೆಂಟ್ ಜಾಬ್ ಹೋಗ್ಲಿ, ಪ್ರೈವೇಟ್ ಜಾಬ್ ಹಿಡಿಬೇಕಂದ್ರೆ ಎಷ್ಟು ಕಾಂಪಿಟೇಷನ್ ಐತಿ, ಎಷ್ಟೆಲ್ಲ ಎಫರ್ಟ್ ಹಾಕ್ಬೇಕು, ಏನೆಲ್ಲ ಮಾಡಬೇಕು. ಇನ್ನೂ ಅಂದರೆ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ. ಯಾವುದೇ ಕೆಲಸದಾಗಾದರೂ ನಿಂದು ಏನು ಎಕ್ಸ್ಪೀರಿಯೆನ್ಸು, ಎಲ್ಲಿ ಮಾಡಿದೆಯಾ, ಏನು ಕೆಲಸ ಮಾಡಿದೆ, ಆ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ. ನಮ್ಮ ಕೆಲಸದಾಗ ಹಂಗಲ್ರಿ. ಇದನ್ನು ನೀನು ಯಾವ ಥರ ಮಾಡಿದ್ರು, ನೀನು ಹಿಂಗೆ ಯಾಕೆ ಮಾಡಿದೆ ಅಂತಂದು ಹೇಳೋರು ಯಾರು ಇರೋಂಗಿಲ್ಲ. ನಿನಗೆ ಕಲಿಸತ್ರಿ ಇದು, ಯಾರು ಕಲ್ಸೋದು ಬೇಡ. ನೀವು ಇದ್ರಾಗ ಏನಾರ ಮಾಡ್ಕೊತ ಹೊಂಟೆ ಅಂದ್ರೆ ತನಗೆ ಎಲ್ಲ ಕಲಿಸ್ತೈತ್ರಿ. ಈ ನಮ್ಮ ಫೀಲ್ಡ್ ಏನೈತಲ್ಲ ರೀ, ತನಗೆ ಎಲ್ಲ ಕಲಿಸ್ತೈತಿ. ಹಾಗಾಗಿ ಎಲ್ಲರೂ ಈ ಫೀಲ್ಡಿಗೆ ಬರ್ರಿ, ಇದ್ರಾಗಿರೋಂಥ ನೆಮ್ಮದಿ ಎಲ್ಲೂ ಇಲ್ಲ. ಇನ್ನೊಂದು ರೀ, ಇದ್ರೊಳಗೆ ಕಾಂಪಿಟೇಷನ್ ಕಮ್ಮಿ ಐತ್ರಿ. ನೀವು ಯಾವ್ದಾರ ಒಂದು ಜಾಬ್ ಹಿಡಿಬೇಕಂದ್ರೆ ಕಾಂಪಿಟೇಷನ್ನು ಯಾವ ಲೆವೆಲ್, ಯಾವ ಮಟ್ಟಕ್ಕೆ ಐತಂದರೆ, ಒಂದು 1000 ಪೋಸ್ಟ್ ಕರೆದಿರ್ತಾನೆ ರೀ, ಹೆಚ್ಚು ಕಮ್ಮಿ ಒಂದು 20 ಲಕ್ಷ, 30 ಲಕ್ಷ, 40 ಲಕ್ಷ ತನಕನೂ ಬರೀ ಅಪ್ಲಿಕೇಶನೇ ಬಿದ್ದಿರ್ತಾವೆ ರೀ. ಈ ಇನ್ನೊಂದು ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಯಾವ ಥರ ಐತಂದ್ರೆ, ಯಾವಾಗಲೂ ಅಕ್ಬರ್ ಏನು ಮಾಡಿದ, ಔರಂಗಜೇಬ್ ಏನು ಮಾಡಿದ, ಇವನು ಚುಚ್ಚಿದ, ಅವನು ಚುಚ್ಚಿದ, ಇದನ್ನು ಬಿಟ್ಟು ಮತ್ತೇನು ಹೇಳಂಗೇ ಇಲ್ಲ ರೀ. ಈಗಿಂದ ದುನಿಯಾ ಹೆಂಗೈತಿ, ನಾವು ಈ ದುನಿಯಾದಾಗ ಹೆಂಗೆ ಇರಬೇಕು, ಹೆಂಗಿಲ್ಲ ಅಂತ ನಮ್ಮ ದೇಶದಾಗ ಯಾರು ಏನು ಹೇಳ್ಕೊಡಲ್ಲ ರೀ. ಅಂಥ ಮಿನಿಸ್ಟರ್ಗಳು ಅದಾರ, ಅಂಥ ರಾಜಕೀಯ ಮಾಡೋರು ಅದಾರ. ಅವರಿಂದ ನಮ್ಮ ದೇಶ ಎಲ್ಲ ಹಾಳು ಹತ್ತಿ ಬಿತ್ತಿ ಹೋಗೈತ್ರಿ. ಆ ಕಾರಣದಿಂದ ನಾವು ಈಗಿನ ಯುವಕರು ಏನೈತಿ, ಎದ್ರೊಳಗೆ ಮುಂದುವರಿಬೇಕು ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡ್ಕೋಬೇಕ್ರಿ. ಈಗ
ಎಜುಕೇಷನ್ ಸಿಸ್ಟಮ್ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ, ನನ್ನ ಪ್ರಕಾರ ಏನು ಇದು ಬೇಸಿಕ್ ಏನೈತಲ್ರಿ 10ನೇ ತನ ಮಟ್ಟ ಕಲೀರಿ ಬ್ಯಾಡ ಅನ್ನಂಗಿಲ್ಲ. ಆದಷ್ಟು ಬೇಸಿಕ್ ನಾಲೆಜ್ ಬೇಕೇ ಬೇಕು. ಆದ್ರೆ ಅದರಿಂದ ಮೇಲ್ಪಟ್ಟು ನನ್ನ ಪ್ರಕಾರ ಯೂಸ್ ಇಲ್ಲ ಅನ್ಕೊತೀನಿ. ಯಾಕೆ ಗೊತ್ತ್ರಿ, ಇವೇನು ಪ್ರೊಫೆಷ್ನಲ್ ಡಿಗ್ರಿ ಹೊರತುಪಡಿಸಿ ಖಾಲಿ ಡಿಗ್ರಿ ಏನದವಲ್ರಿ, ಅವ್ರ ಸರ್ಟಿಫಿಕೇಟ್ ಒಂದೇ ಸಿಗ್ತೈತೆ ಅನ್ನೋ ಕಾರಣಕ್ಕೆ ಹೋಗ್ಬೋದು ಅಷ್ಟೇ ರೀ. ಬಿಟ್ರೆ ಮತ್ತೊಂದು ಯಾವುದಕ್ಕೂ ಹೆಲ್ಪ್ ಇಲ್ಲ. ಭಾಳ ಅಂದ್ರೆ ಅವು ಹೆಂಗೆ ರೀ, ಅವು ಕಾಲೇಜು ಸ್ಕೂಲ್ ಏನಿದಾವಲ್ರಿ, ಇವು ಒಬ್ಬನ್ನ ಕರೆಕ್ಟಾಗಿ ವರ್ಕರಾಗಿ ತಯಾರು ಮಾಡ್ತವೆ. ಅವರು ಕಲ್ಸೋದು ಯಾಕೆ ಹೇಳ್ರಿ, ಹೌದು ಟೀಚರ್ಗಳು ಅವರಾದರೂ ಅದನ್ನೇ ಮಾಡಿ ಬಂದಿರ್ತಾರೆ. ಈಗ ಅವರಾದರೂ ಸ್ಕೂಲ್ ಕಲಿತು ನಾನು ಟೀಚರಾಗಿ ಅದನ್ನೇ ಕಲಿಸ್ಬೇಕು, ಅದನ್ನೇ ಮಾಡಬೇಕು. ಒಂದು ಏನೋ ದೊಡ್ಡ ಸಾಧನೆ ಮಾಡ್ಬೇಕಂತ ಅದನ್ನು ಹೇಳ್ಕೊಡೋಂಗಿಲ್ಲ, ಏನು ಮಾಡ್ಬೇಕಂತ ಹೇಳ್ಕೊಡೋಂಗಿಲ್ಲ. ಆದ ಕಾರಣ ಅವರು ಒಂದು ಒಳ್ಳೆ ಕೆಲಸಗಾರನ ಮಾಡ್ತಾರೆ ಹೊರತು ಯಾವುದೋ ಒಂದು ಓನರ್ಶಿಪ್ಪು ಸ್ವಂತ ದುಡಿಮೆ ಮಾಡಿರಿ ಅಂತಂದು ಹೇಳ್ಕೊಡೋಂಗಿಲ್ಲ. ಹಾಗಾಗಿ ಇನ್ನೊಬ್ಬರ್ಕಿಂತ ಕೈಯಾಗೆ ಹೋಗಿ ದುಡಿಯೋದ್ಕಿಂತ ಸ್ವಂತ ನಮ್ದು ಏನೈತಿ, ನಮ್ಮ ಕಡೆ ಏನೈತಿ ಅದನ್ನೇ ಯೂಟಿಲೈಸ್ ಮಾಡ್ಕೊಂಡು ದುಡ್ಕೊಂಡು ಯಾರಿಗೆ ಏನು ಸಲಾಮ್ ಹೊಡಿಲಿಲ್ಲಂಗೆ ನಮ್ಮ ಬದುಕು ನಾವು ನೋಡ್ಕೊಂಡು ಆರಾಮಾಗಿರ್ಬೋದು. ಹಾಗಾಗಿ ಜಾಸ್ತಿ ಎಷ್ಟು ಓದ್ಬೇಕೋ ಅಷ್ಟು ಓದ್ರಿ. ಆದರೆ ಈಗಿನ ಕಾಲದಾಗ ಜಾಸ್ತಿ ಓದು ನನಗೇನೋ ಉಪಯೋಗ ಇಲ್ಲ ಅನ್ಸೈತಿ. ಹಂಗೇನಾರು ನಿಮಗೆ ಉಪಯೋಗ ಐತಿ ಅನಿಸಿದ್ರೆ ಕಮೆಂಟ್ ಮಾಡಿರಿ. ಇದೇ ಸರಿ ಅಂತ ಹೇಳಲ್ಲ, ಪ್ರತಿಯೊಬ್ಬರದು ಒಂದೊಂದು ಪರ್ಸ್ಪೆಕ್ಟಿವ್ ಇರ್ತೈತಿ. ಹಂಗೆ ಇದೇ ಥರ ಲೈಕು, ಫಾಲೋ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ, ಹೀಗೆ ಬೆಳೆಸ್ರಿ. ನಿಮಗೆ ಹೆಚ್ಚಿನ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಒಳ್ಳೊಳ್ಳೆ ವಿಷಯಗಳನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್. ಜೈ ಜವಾನ್ ಜೈ ಕಿಸಾನ್.